ಏನಾಯ್ತು ಸರ್? ಯಾರಮ್ಮ ನೀನು? ಇಷ್ಟೊತ್ತೇನು ಏನು ಮಾಡ್ತಾ ಇದೀಯಾ? ಸರ್ ಆಟೋ ಓಡಿಸ್ತೀನಿ ಸರ್. ಇಲ್ಲೇ ಒಂದು ಡ್ರಾಪ್ ಇತ್ತು, ಹಾಗೆ ಬಂದಿದ್ದೆ. ಮತ್ತೆ ಹೋಗ ತಾನೆ, ಇಲ್ಲೇನು ಮಾಡ್ತಾ ಇದೀಯಾ? ಇವರು ನಮ್ಮವರೇ ಸರ್. ವಾ, ಇವ್ರು ನಿಮ್ಮವರಾ? ಅಂದ್ರೆ ಅಲ್ಲಮ್ಮ, ನೀನ್ ಮನೆಯವರಾದ್ರೆ ಮನೇಲಿ ಇಟ್ಕೊಂಡು ಬೀಗ ಹಾಕೊಬೇಕಾಗಿತ್ತು. ನೀನ್ ಯಾಕೆ ಬೀದಿಗೆ ಬಿಟ್ಟಿದೀಯಾ? ನೋಡು ಕುಡ್ದು ಹೆಂಗ್ ತೂರಾಡ್ತಾವನೆ. ಏನಮ್ಮ ನಿಮ್ ಕತೆ? ದಿನಕ್ಕೆ ಇಂಥವು 10 ಕೇಸ್ ಬರ್ತವೆ. ಗಂಡ ವೇಸ್ಟ್ ಮಾಡಿ, ಹೆಂಡತಿ ಅದೊಳಗೆ ನೀನು ದುಡ್ದು ಇವನ್ ಕುಡಿಯಕ್ಕೆ ದುಡ್ಡು ಕೊಡೋದು. ಸರ್, ನಾನು ಅವನ ಹೆಂಡತಿ ಅಲ್ಲ. ಎಲ್ರು ಹೇಳೋದು ಇದೇನೆ. ಮನೇಲಿ ಗಂಡ ಹೆಂಡತಿ ಇಬ್ರು ಜಗಳ ಆಡ್ಬಿಡೋದು, ಆಮೇಲೆ ಗಂಡ ಬಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಕುಂತ್ಕೊಂಡು ಕುಡಿದ್ಬಿಟ್ಟು ಒಲಾಡೋ. ನೀವು ಮನೇಲಿ ಕುಂತ್ಕೊಂಡು ಅಯ್ಯೋ ನನ್ ಗಂಡ ಅಲ್ಲ, ಅಯ್ಯೋ ನಾನು ಅವನ ಹೆಂಡತಿ ಅಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂಗಾಡ್ತಾ ಇರೋದು. ನಮ್ಗೆ ನಮ್ಮ ಸಂಸಾರದ ಸಮಸ್ಯೆಗಳ ಬಗೆಹರಿಸಕ್ಕೆ ಆಗಲ್ಲ. ಇಲ್ಲಿ ಬಂದು ನಿಮ್ ಗೋಲ್ನ ಕೇಳ್ಕೊಂಡು ಕುಂತ್ಕೊಬೇಕು. ಹಾಯ್ ಸರ್, ನನಗ್ ಪರಿಚಯ ಇದೆ ಅಷ್ಟೇ, ಗಂಡ ಹೆಂಡತಿ ಅಲ್ಲ. ಗಂಡ ಅಲ್ಲ ಅಂದಿದ್ರೆ ಇಷ್ಟು ಮಧ್ಯರಾತ್ರಿ ಇಲ್ಲಿವರೆಗೆ ಯಾಕೆ ಹುಡ್ಕೊಂಡ್ ಬರ್ತಾ ಇದ್ದೆ? ನೋಡಮ್ಮ, ನಿಮ್ ಮನೆ ಜಗಳನೆಲ್ಲ ಬೀದಿಗೆ ತಗೊಂಬರ್ಬೇಡಿ. ಮೊದ್ಲು ಇವನ್ನ ಇಲ್ಲಿಂದ ಕರ್ಕೊಂಡೋಗಿ. ಏನ್ ನೀನ್ ಕರ್ಕೊಂಡೋತೀಯಾ ಇಲ್ಲ ಇಬ್ಬರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಲಾ? ಏನ್ರಿ ನಮ್ಮ ಮಗ ನೋಡ್ತಾ ಇದೀರಾ? ಫಸ್ಟ್ ನೀವು ತಾಟವಾಗ್ತೆ. ಸರ್, ನಾನು ಹೇಳ್ತಿದ್ದೇನಲ್ಲ, ನನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಸುಮ್ನೆ ರಮ್ಮ, ಸಂಬಂಧ ಇಲ್ಲ, ಬೆಳಿಗ್ಗೆ ಗೊತ್ತಾಗ್ತದೆ. ಒಂದ್ ನಿಮಿಷ ಕೇಳಿ ಸರ್. ವಿಷಯ ಕರ್ಕೊಂಡವಮ್ಮ. ಹಾ ಸರ್. ಹಲೋ ವಿನಯ್, ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ಕಣೋ. ಇಲ್ಲಾತೆ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಸಮಾಧಿ ಹತ್ರ ಅವ್ನು ಯಾವಾಗಲೂ ಹೋಗ್ತಾನಲ್ಲ. ಮೊದಲು ಹೋಗಿದ್ದೆ ಅಲ್ಲಿಗತ್ತೆ, ಅವನು ಅಲ್ಲಿಲ್ಲ ಅತ್ತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವನನ್ನ ಹೇಗಾದರೂ ಮಾಡಿ ಸೇಫ್ ಆಗಿ ಮನೆಗೆ ಕರ್ಕೊಂಡು ಬಾರೋ. ಅವನಿಗೊಂದು ಸಣ್ಣ ಗಾಯನೂ ಆಗಬಾರ್ದು ಪ್ಲೀಸ್. ನೀವೇನು ವರಿ ಮಾಡ್ಕೊಂಬಿಡಿ, ನೀವು ಸಮಾಧಾನವಾಗಿದೆ. ಅವ್ನು ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಪ್ಲೀಸ್ ಕಣೋ, ಬೇಗ ಕರ್ಕೊಂಡು ಬಾ. ಸರಿ ಅತ್ತೆ. ಹಲೋ ಹಲೋ ವಿನಯ್ ಸರ್, ನಾನು ರುಕ್ಕು ಮಾತಾಡೋದು. ಹೇಳಿ ರುಕ್ಕು. ಏನಿಲ್ಲ ಸರ್, ಅದು ಕೃಷ್ಣ ಅವರು. ಏನಾಯ್ತು ಕೃಷ್ಣನ್ಗೆ? ಎಲ್ಲಿದ್ದಾನೆ? ಏನಾಗಿಲ್ಲ ಸರ್, ನಿಮ್ಮ ತಮ್ಮ ಸಿಕ್ಕಿದ್ದಾರೆ, ಇಲ್ಲೇ ನನ್ನ ಆಟೋದಲ್ಲೇ ಇದ್ದಾರೆ. ಥ್ಯಾಂಕ್ ಗಾಡ್. ಏನು ಮಾಡ್ತಿದ್ದಾನೆ ಈಗ? ಸ್ವಲ್ಪ ಫೋನ್ ಕೊಡ್ತೀರಾ, ಮಾತಾಡಬೇಕು. ಫೋನ್ ಕೊಟ್ಟರು ಅವ್ರು ಮಾತಾಡೋ ಪರಿಸ್ಥಿತಿ ಇಲ್ಲ ಸರ್. ಫುಲ್ ಕುಡಿದ್ಬಿಟ್ಟಿದ್ದಾರೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ದಾರೆ. ಪ್ರಜ್ಞೆನೇ ಇಲ್ಲ. ಅಯ್ಯೋ ಹೌದಾ? ಆಟೋದಲ್ಲೇ ಮಲಗಿದ್ದಾರೆ ಸರ್. ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಅಲ್ಲಿಗೆ ಬಂದು ಡ್ರಾಪ್ ಮಾಡಿ ಹೋಗ್ತೀನಿ. ರುಕೋರೆ ಎಚ್ಚರನೂ ಇಲ್ವಾ? ಅಷ್ಟೊಂದು ಕುಡ್ದಿದ್ದಾನ? ಗೊಣಗ್ತಾ ಇದ್ದಾರೆ ಅಷ್ಟೇ ಸರ್. ನಾನು ಯಾರು ಅಂತಾನೆ ಗೊತ್ತಾಗಿಲ್ಲ ಅನ್ಸುತ್ತೆ. ಮನೆ ಕರ್ಕೊಂಡು ಹೋದ್ರೆ ಅಪ್ಪನ ಮುಂದೆ ನಿಲ್ಲೋದು ಕಷ್ಟನಾ? ಅಷ್ಟು ಕುಡ್ದಿದ್ದಾನ? ರಿಸ್ಕೆ ಸರ್. ಮನೆಗೆ ಕರ್ಕೊಂಡು ಹೋದ್ರೆ ಇಡೀ ಮನೆ ಸ್ಮೆಲ್ ಹೊಡೆಯೋದಂತೂ ಗ್ಯಾರಂಟಿ ಸರ್. ನನಗೆ ಲೇಟ್ ಬೇರೆ ಆಗ್ತಿದೆ. ಎಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ. ಅಲ್ಲ ರುಕೋರೆ, ಈ ಸ್ಥಿತಿಲಿ ಕೃಷ್ಣನ ನಮ್ಮ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ನೀವು ನನಗೆ ಏನು ಹೇಳ್ತಿದ್ದೀರೋ ಅರ್ಥ ಆಗ್ತಾ ಇಲ್ಲ. ಅದು ಹಾಗಲ್ಲ ರುಕೋರೆ, ಮನೇಲಿ ಒಂದು ದೊಡ್ಡ ಜಗಳ ಆಯ್ತು. ಅಪ್ಪನ ಜೊತೆ ಜಗಳ ಆಡಿ ಹೊರಗಡೆ ಹೋಗಿ ಈ ತರ ಕುಡ್ದಿದ್ದಾನೆ. ಈಗ ಮನೆಗೆ ಏನಾದ್ರು ಕರ್ಕೊಂಡು ಹೋದ್ರೆ ಅಪ್ಪ ಅವ್ನು ನೋಡಿ ಹೊತ್ಯಾರಾದ ಅಂತ ಆಗತ್ತೆ. ಎಂಗೇಜ್ಮೆಂಟ್ ಟೈಮ್ ಅಲ್ವಾ, ಸುಮ್ಮನೆ ತೊಂದರೆ ಆಗತ್ತೆ ಅನ್ಸ್ತದೆ ರುಕೋರೆ. ನನಗೊಂದು ಸಣ್ಣ ಹೆಲ್ಪ್ ಮಾಡ್ತಾರೆ ರುಕೋರೆ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಇವತ್ತು ಒಂದು ರಾತ್ರಿ ಅವನ ಸೇಫ್ ಆಗಿ ಇಟ್ಟಿರ್ತಾರೆ ಎಲ್ಲಾದ್ರೂ, ಪ್ಲೀಸ್ ರುಕೋರೆ. ಅಲ್ಲ ಸರ್, ಏನು ಹೇಳ್ತಿದ್ದೀರಾ? ಕುಡ್ದು ಪ್ರಜ್ಞೆ ಇಲ್ದಿರೋರ್ನ ನಾನು ಎಲ್ಲಿಂದ ಕರ್ಕೊಂಡು ಹೋಗ್ಲಿ? ನಾನು ಹೇಗೆ ಪ್ರೊಟೆಕ್ಟ್ ಮಾಡಲಿ? ನಾನು ಕೇಳ್ತಿರೋದು ಸರಿ ಇಲ್ಲ, ನಂಗೆ ಅರ್ಥ ಆಗುತ್ತೆ. ಆದರೆ ಇವತ್ತು ಒಂದು ರಾತ್ರಿ ಅಟ್ಲೀಸ್ಟ್ ಬೇರೆ ಎಲ್ಲಾದ್ರೂ ಸೇಫ್ ಆಗಿ ಇಟ್ಟಿರ್ಬೋದಾ ನೋಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಯಾರು ಮನಾದ್ರೂ ಓಕೆ, ಪ್ಲೀಸ್ ರುಕೋರೆ ಪ್ಲೀಸ್. ಸರ್, ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದ್ರೆ ಇಂಥ ಕುಡುಕ್ರನ್ನ ಯಾರು ಸರ್ ಸೇರಿಸ್ತಾರೆ?